ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದಕ್ಕೆ ನನಗೆ ತುಂಬ ಭಯ ಆಗ್ತಿದೆ. ನನಗೇನಿಲ್ಲ ಅನ್ಕೊಂಡಿದ್ಯಾ? ಅನುಪಮ ಪ್ರತಿದಿನ ಇರೋ ಹಾಗೆ ಇವತ್ತಿರಲ್ವಲ್ಲ. ಅದೇನೇ ಆದರೂ ನಾನು ಅನುಪಮಗೆ ಭಯ ಪಡೋದು ಈ 2 ದಿನ ಮಾತ್ರ. ಅಮ್ಮ ಕಾಪಾಡಮ್ಮ, ನಾನು ಕೂಡ ನಿನ್ನ ಭಕ್ತಿನೇ ಅಮ್ಮ. ಪಲ್ಲವಿ, ಹಾ, ಯಾವುದಕ್ಕೂ ಒಂದ್ಸಲ ಕಲ್ಯಾಣಿನ ಕೂಡ್ ಹಾಕಿರೋಂಥ ರೂಮನ್ನ ನೋಡ್ಕೊಂಡು ಬಾ ಹೋಗು. ಯಾಕತ್ಗೆ? ಅವಳು ಹೊರಗಡೆ ಬಂದು ಗಲಾಟೆ ಮಾಡಿದ್ರು ಮಾಡ್ಬಿಡ್ತಾಳೆ, ಹೋಗು. ಅವಳು ಬರಲ್ಲ ಬಿಡಿ ಅತ್ಗೆ, ನೀವು ಲಾಕ್ ಮಾಡಿದ್ದೀರ ತಾನೆ. ಮೊದಲು ಅಮ್ಮನವ್ರನ್ನ ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಅತ್ತೆ ಕೋಪ ಮಾಡ್ಕೊಂಡು ಬೈದ್ ಬಿಡ್ತಾರೆ. ಸರಿ, ನೀನು ಹೋಗು. ಅತ್ಗೆ ಮೊದಲು ನೀವು ಹೋಗಿ ಅತ್ಗೆ. ಅಯ್ಯೋ ಪಲ್ಲವಿ, ಮೊದಲು ನೀನು ಹೋಗು. ಅತ್ಗೆ ಪ್ಲೀಸ್ ಅತ್ಗೆ, ನಂಗೆ ಭಯ ಆಗ್ತದೆ. ಸರಿ, ಹಾ. ಬೆಳಿಗ್ಗೆ ಕೋಳಿ ಕೂಗೋಷ್ಟರಲ್ಲಿ ಬರ್ತೀನಿ ಅಂದ. ರಾತ್ರಿ ಯಾವ ಕೋಳಿನ್ ತಿನ್ ಮಲಗಿದನೋ ಏನೋ, ಇನ್ನೂ ಬಂದಿಲ್ಲ. ಆಕಾಶ ಕೆಂಪಾಗಿದೆ. ಅದು ದೇಶದ್ರೋಹಿಗಳ ರಕ್ತದಿಂದ ಆಗಿರೋ ಕೆಂಪು. ಬಾಲಾಜಿ, ಅಯ್ಯ ನಿಂತ್ಕೊಳ್ಳಿ. ಅದೇ ಅಮ್ಮೋರೆ, ಏನ್ ಅಷ್ಟೊಂದು ಅರ್ಜೆಂಟು? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಮ್ಮೋರೆ, ನಿಮ್ ಮೇಲಿನ ಅಭಿಮಾನಕ್ಕೆ ಬಾಗಿಲು ತೆಗ್ದಿದ್ ನಾನು. ಒಂದ್ ವೇಳೆ ಯಾರಾದ್ರೂ ಕೇಳಿದ್ರೆ ನನ್ ಮೇಲೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ನನ್ನ ಹೆಸರನ್ನ ಮಾತ್ರ ಹೇಳ್ಬೇಡಿ. ಆಕಾಶರಾಮಣ್ಣ ಅಂತ ಹೇಳ್ತೀನಿ, ಭಯ ಪಡ್ಬೇಡ. ನನ್ನ ಹೆಸರನ್ನ ಬಿಟ್ಟು ಬೇರೆ ಯಾರ ಹೆಸರು ಬೇಕಾದ್ರೂ ಹೇಳ್ಕೊಳ್ಳಿ. ಅಂದಹಾಗೆ ಪೂಜೆ ಇವಾಗ ತಾನೇ ಶುರು ಆಗ್ತಿದೆ. ನೀವು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ, ಸರಿನಾ? ಅಂದ್ರೆ ಎಷ್ಟೊತ್ತು? ಸರಿ, ಒಂದ್ ಕೆಲ್ಸ ಮಾಡ್ತೀನಿ. 1 2 3 ಅಂತ 100 ವರೆಗೂ ಲೆಕ್ಕ ಮಾಡಿ ಬರ್ತೀನಿ. ಅದೇ 1 2. ಹಾಗಂತ ಒಂದಾದ್ಮೇಲೆ 100 ಅನ್ಬಿಟ್ಟು ಓಡ್ ಬರಲ್ಲ ತಾನೆ? ಇಲ್ಲ ಬಾಲಾಜಿ, ನೀನ್ ಧೈರ್ಯವಾಗಿ ಹೋಗು. ಒಟ್ನಲ್ಲಿ ಏನೋ ಮಾಡ್ತಾರಿ ಅಮ್ಮವ್ರಿ ಇವತ್ತು. 1 2 3. ಅಲ್ಲೇ ಸ್ವಲ್ಪ ನಿಂತ್ಕೊಳ್ಳಿ. ಅಲ್ಲೇ ಇರಿ 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 ಇರಿ. ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ನೀವು ನಿಂತ್ಕೊಳ್ಳಿ, ಹಿಂದೆ ಬನ್ನಿ, ಮುಂದೆ ಬರಬೇಡಿ. ಅಲ್ಲೇ ಇರಿ, ಅಲ್ಲೇ ಇರಿ.
ಶೌರ್ಯ, ಸಂಪದ ಇಲ್ಲಿ ರೂಮಲ್ಲಿದ್ದಾಳೆ ಅಜ್ಜಿ. ಅಲ್ಲೇನ್ ಮಾಡ್ತಿದ್ದಾಳೆ? ಬೇಗ ಬರೋದಕ್ಕೆ ಹೇಳು. ಅಮ್ಮನವ್ರ ದರ್ಶನ ಮಾಡ್ಕೋಬೇಕು. ಹೋಗು. ಸರಿ ಅಜ್ಜಿ. ಬಾಲಾಜಿ, ನಿಂಬೆ ಹಣ್ಣಿನ ಹಾರ ಇಲ್ಲಿ ಅಲ್ಲೇ ಇದೆಯಮ್ಮ. ಕೊಡು ಬೇಗ. ತಗೊಳ್ಳಿ ಅಮ್ಮ. ಬಾಲಾಜಿ, ಅಮ್ಮವ್ರೆ, ತಗೊಂಡು ಹೋಗು ಹೊರಗಡೆ. ಮಹಾಕಾಳಮ್ಮ ತಾಯಿ, ಈ ಊರನ್ನ ಚೆನ್ನಾಗಿ ನೋಡ್ಕೋ ತಾಯಿ. ನಿನ್ನ ದಯೆ ನಮ್ಮೆಲ್ಲರ ಮೇಲೂ ಇರ್ಬೇಕಮ್ಮ. ಶಾಂತಿಯಾಗಮ್ಮ, ಶಾಂತಿಯಾಗು. ಶೌರ್ಯ, ಸಂಪದ, ನಮಸ್ಕಾರ ಮಾಡ್ಕೊಳ್ಳಿ. ನನ್ ಮಗ ಸೊಸೆಗೆ ಆಶೀರ್ವಾದ ಮಾಡಿ ನನ್ ವಾರಸ್ದಾರ ಚೆನ್ನಾಗಿರೋ ಹಾಗೆ ನೋಡ್ಕೋ ತಾಯಿ. ನೀನು ನಿನ್ನ ಮಗ ಮೊಮ್ಮಗ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥದಿಂದ ಕೇಳ್ಕೊಳ್ತಾ ಇದೆಯಾ ಹೊರತು ಉಳಿದವ್ರಿಗೆ ಏನಾದ್ರೂ ಪರವಾಗಿಲ್ಲ ಅಲ್ವಾ? ಹಾಗೆಲ್ಲ ಹೇಳ್ಬೇಡ ಅಮ್ಮ. ನನ್ ಸೊಸೆ ಸಂಪದಾಗೆ ಯಾವ ಕಷ್ಟನೂ ಆಗದೆ ಸುಖವಾಗಿ ಹೆರಿಗೆ ಆಗ್ಲಿ ಅಂತ ಆಶೀರ್ವಾದ ಮಾಡು ಅಂತ ಕೇಳ್ತಾ ಇದ್ದೀನಿ. ಸಂಪದನಿಗೆ ಗಂಡಾಂತರ ಅಲ್ವೇ, ಸಂಪದನಿಂದ ಗಂಡಾಂತರ ಬರುತ್ತೆ. ನಡಿಬಾರ್ದೇನೋ ನಡೆಯುತ್ತೆ, ಅದನ್ನ ಮೊದಲು ನೋಡ್ಕೊಳ್ಳಿ. ಒಂದು ಸಾರಿ ನಡೆದಿದ್ದನ್ನ ಮತ್ತೊಂದು ಸಾರಿ ನಡೆಯೋಕೆ ಬಿಡಬೇಡಿ. ಹೀಗೆ ಹೇಳಿದ್ರೆ ಹೇಗಮ್ಮ? ನೀನೇ ದಯೆ ತೋರಿಸ್ಬೇಕು. ಮಕ್ಕಳು ತಪ್ಪು ಮಾಡಿದ್ರೆ ಶಿಕ್ಷೆನ ಬೇರೆಯವರು ಕೊಡ್ಬೇಕು ಅಂತ ಹೇಳ್ತೀರಾ? ಅದಕ್ಕೆ ಈ ಮನೆಯಲ್ಲಿ ಮನಃಶಾಂತಿನೇ ಇಲ್ಲ. ಅಮ್ಮ, ನನ್ನ ಮಗ ದ್ರೋಹ ಮಾಡಿದಾನೆ ಅಂತವನ್ಗೆ ಶಿಕ್ಷೆ ಆಗ್ಬೇಕಲ್ವಾ? ನಿನ್ನ ಮಗನಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ.
ಆದ್ರೆ ನಿನ್ನ ಮಗ ಹೆತ್ತಿರೋ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ತಿದೀಯಾ? ಒಬ್ಬರ ಮೇಲಿರೋ ಕೋಪನ ಇನ್ನೊಬ್ಬರ ಮೇಲೆ ಯಾಕೆ ತೋರಿಸ್ತಿದೀಯಾ? ಅಮ್ಮ, ಆ ಹುಡುಗಿ ತಾಯಿ ಮಾಧುರಿಯಿಂದ 18 ವರ್ಷ ಅನುಪಮ ನೋವು ಅನುಭವಿಸಿದಾಳೆ ಅಲ್ವೇನಮ್ಮ? ಆಗಿದ್ದೇನೋ ಆಗ ಹೋಯ್ತು. ಅನುಪಮನಿಗೆ ಸಂತೋಷ ಕೊಡಬೇಕು ಅಂದ್ರೆ ಅನುಪಮ ಮಾತ್ರ ಈ ಮನೇಲಿದ್ರೆ ಸರಿ ಹೋಗಲ್ಲ. ಕಲ್ಯಾಣಿಗೆ ನೋವಾಗ್ದಿರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ ಕಲ್ಯಾಣಿ ನಿನ್ನ ಮೊಮ್ಮಗಳು, ನಿನ್ನ ರಕ್ತ. ನಿನ್ನ ರಕ್ತನ ನೀನು ಆದರಿಸು. ಅದಲ್ಲ ತಾಯಿ, ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳಾಗ್ಬಿಟ್ಯಾ? ಕೋಪ ಬರೋ ಹಾಗೆ ಮಾಡಬೇಡಿ. ಪಾರ್ವತಿ, ಆತರ ಪಟ್ಟು ಮಾತಾಡ್ಬೇಡ. ಅಮ್ಮ ಕೋಪ ಮಾಡ್ಕೋತಾಳೆ. ಅಮ್ಮ, ಅಜಯ್ ಮಗಳು ಕಲ್ಯಾಣಿ ಇಲ್ಲಿದ್ರೆ ಮತ್ತೆ ಅನುಪಮ ವಿಷಯ ಏನು? ಅನುಪಮ ಈ ಮನೆ ದೊಡ್ಡ ಸೊಸೆ, ಅವಳಿಲ್ಲ ಇರ್ತಾಳೆ. ಅವಳನ್ನ ಬೇಡ ಅಂತ ನೀವು ಅಂದುಕೊಂಡಿದ್ದೀಯ, ಆದ್ರೆ ನಿಮ್ಮ ಕುಟುಂಬ ನಾಶ ಆಗೋಗುತ್ತೆ. ಅಮ್ಮ, ಶಾಂತಿಯಾಗು ತಾಯಿ, ಶಾಂತಿಯಾಗು. ನೀನು ನಮ್ಮನ್ನು ಕಾಪಾಡೋ ತಾಯಿ. ನೀನ್ ಹೇಳ್ದ ಹಾಗೆ ಕಲ್ಯಾಣಿನ ಒಪ್ಕೋತೀನಿ. ಬಾಲಾಜಿ, ಅಮ್ಮ, ಆ ಹುಡುಗಿನ ಕರ್ಕೊಂಡ್ ಬಾ. ಅಮ್ಮವರು ಇಲ್ಲೇ ಇದ್ದಾರಮ್ಮ. ಕಲ್ಯಾಣಿ ಬಾ. ನನ್ನ ಮಗನ ಮೇಲಿರೋ ಕೋಪನ ನಿನ್ ಮೇಲೆ ತೋರಿಸಿದ್ದಕ್ಕೆ ಬೇಜಾರಾಗ್ಬೇಡ. ನೀನೆಲ್ಗೂ ಹೋಗ್ಬೇಡ. ಮಹಾಕಾಳಮ್ಮನ ಅನುಗ್ರಹ ನನ್ನ ಮೇಲೆ ನಿನ್ ಮೇಲೆ ಇರಬೇಕು ಅಂದ್ರೆ ನೀನಿಲ್ಲೇ ನನ್ನ ಮೊಮ್ಮಗಳಾಗಿ ಇರಬೇಕು. ಇರ್ತೀಯ? ನಮಸ್ಕಾರ ಮಾಡು. ನೀನು ನಮ್ಮ ಮಗನ ಮಗಳು ಕಲ್ಯಾಣಿ. ನಿನಗೆ ನಾವೆಲ್ಲ ಇದ್ದೀವಿ. ಎಷ್ಟು ದಿವಸಕ್ಕೆ, ಎಷ್ಟು ವರ್ಷಕ್ಕೆ ಈ ಅಮ್ಮ ಆನಂದನ ಅನುಭವಿಸ್ತಿದ್ದಾಳೆ, ಸಂತೋಷ ಪಡ್ತಿದ್ದಾಳೆ, ಮಹದಾನಂದವಾಗ್ತಿದೆ. ಅನುಪಮ, ಅನುಪಮ, ಅಮ್ಮ ಎದ್ದೇಳಮ್ಮ. ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ ನಿನಗೆ? ಕಣ್ ಬಿಡಮ್ಮ ಅಮ್ಮ. ರಿಸೀವ್ ಮಾಡಿ. ಹಲೋ ಡಾಕ್ಟರ್. ಹಲೋ. ಅನುಪಮ ಇದ್ದಕ್ಕಿದ್ದ ಹಾಗೆ ತಲೆ ತಿರುಗಿ ಬಿದ್ದು ಹೋದ್ಲು. ಬೇಗ ಬನ್ನಿ ಪ್ಲೀಸ್. ಹತ್ರದಲ್ಲೇ ಇದ್ದೀನಮ್ಮ, ಬರ್ತೀನಿ. ಸರಿ.
ಕಣ್ಬಿಡಮ್ಮ. ಅಮ್ಮ ಏನಾಯ್ತಮ್ಮ? ಅಜ್ಜಿ, ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಅಗತ್ಯ ಇಲ್ಲ. ಡಾಕ್ಟರ್ ಇಲ್ಲಿಗೆ ಬರ್ತಿದ್ದಾರೆ. ನಾನು ಈಗಷ್ಟೇ ಫೋನ್ ಮಾಡಿದ್ದೆ. ಅಮ್ಮನವರು ಬಂದು ಅನುಪಮ ಆವೇಶಕ್ಕೆ ಒಳಗಾದ್ಲು. ಅದಕ್ಕೆ ಹೀಗಾಯಿತು. ಎಲ್ರೂ ಈ ರೀತಿ ಗುಂಪಲ್ಲಿ ನಿಂತಿದ್ರೆ ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಕಷ್ಟ ಆಗತ್ತೆ. ಅಜ್ಜಿ, 5 ನಿಮಿಷ ಎಲ್ರನ್ನೂ ಹೊರಗಡೆ ಕಳ್ಸೋಣ. ರೂಮ್ ಒಳಗಡೆ ಕರ್ಕೊಂಡು ಹೋಗೋಣ ಶೌರ್ಯ. ಸರಿ ಡಾಕ್ಟರ್. ಮೇಲೆತ್ತಿ. ಶೌರ್ಯ, ಈ ಮೆಡಿಸಿನ್ 2 ದಿನ ಕೊಡಿ. ನಾರ್ಮಲ್ ಆಗ್ತಾರೆ. ಸ್ವಲ್ಪ ಹತ್ರ ಇದ್ದು ನೋಡ್ಕೊಳ್ಳಿ. ಟೆನ್ಷನ್ ಕೊಡ್ಬೇಡಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಓಕೆ. ಅನುಪಮ ಹೇಗಿದ್ದಾಳೆ ಡಾಕ್ಟರ್? ತುಂಬಾ ಒತ್ತಡಕ್ಕೆ ಒಳಗಾಗಿದ್ದಾರಮ್ಮ. ನಾವು ಹೋಗಿ ನೋಡ್ಬೋದಾ ಡಾಕ್ಟ್ರೆ? ನೋಡ್ಬೋದು, ಆದ್ರೆ ಜಾಸ್ತಿ ಹೊತ್ತು ಮಾತಾಡಿಸ್ಬೇಡಿ. ಆಯ್ತು, ಬಾ ಪಾರ್ವತಿ. ಅಮ್ಮ ಕಲ್ಯಾಣಿ, ಅವ್ರ ಪ್ರಾಣಕ್ಕೆ ಅಪಾಯನಮ್ಮ. ಯಾಕೆ ಅವ್ರಿಗೆ ಆ ರೀತಿ ತೊಂದರೆ ಕೊಡ್ತಿದ್ದಾರೆ? ಡಾಕ್ಟರ್, ನಿಮ್ಮಮ್ಮ ಮಾಧುರಿ ನನಗ್ ಗೊತ್ತಮ್ಮ. ಅನುಪಮ್ಮಂಗೆ ಎಷ್ಟು ತೊಂದರೆ ಕೊಟ್ಟಿದ್ದಾಳೋ ನಾನು ಕೂಡ ನೋಡಿದ್ದೀನಿ. ತನ್ನಲ್ಲೇ ತಾನು ಕುಗ್ಗೋಗ್ತಾ ನೋವು ಪಡ್ತಾ ಇರ್ತಾಳೆ. ನಿನ್ನ ಈ ಮನೆಯವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಜೀವನ ಏನಾಗ್ಬಿಡುತ್ತೋ ಅಂತ ಒಳಗೊಳಗೆ ಸ್ಟ್ರಗಲ್ ಮಾಡ್ತಾನೆ ಇರ್ತಾಳೆ. ಈ ಟೈಮಲ್ಲಿ ನೀನು ಅನುಪಮಂಗೆ ನೆರಳಾಗಿರ್ಬೇಕು. ಇಲ್ಲ ಅಂದ್ರೆ ಅವಳ ಪ್ರಾಣಕ್ಕೆ ಅಪಾಯ. ಹೋಗ್ಬರ್ತೀನಮ್ಮ. ಅನುಪಮ, ಹೇಳ್ಬೇಡ, ವಿಶ್ರಾಂತಿ ತಗೋ. ಬ್ರೋ, ಏನೋ ಮೆಡಿಸಿನ್ ಬರ್ದಿದ್ದಾರಲ್ವಾ, ನಾನು ತಗೊಂಡು ಬರ್ತೀನಿ. ಕಲ್ಯಾಣಿ, ಅಲ್ಲೇ ಯಾಕೆ ನಿಂತೆ? ಅದಕ್ಕೆ
ನನ್ನ ಮೊಮ್ಮಗಳನ್ನ ಕ್ಷಮಿಸಿದ್ದೀನಿ. ಅಮ್ಮನವ್ರು ಹೇಳೋವರೆಗೂ ನಮ್ಮ ಮನ್ಗೆ ಕಲ್ಯಾಣಿನ ಹತ್ರಕ್ಕೆ ಸೇರಿಸ್ಬೇಕು ಅಂತ ಅನ್ನಿಸ್ಲಿಲ್ವೇನೋ? ಯಾರು ಹೇಳಿದ್ರೆ ಏನಮ್ಮ, ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೆ ಚೆನ್ನಾಗಿರುತ್ತೆ, ಯಾವ ಜಗಳನೂ ಇರೋದಿಲ್ಲ. ಅಂದ್ರೆ ಏನು, ನಾವೇ ಇಲ್ಲಿ ಇರಬಾರ್ದು ಅಂತ ಹೇಳ್ತಿದ್ಯಾ? ದಮಯಂತಿ, ಇಲ್ಲಿ ಮಾತಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರೆ ತಾನೆ?